ಇರಾನ್ ಮೇಲೆ ಇಸ್ರೇಲ್ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿಯನ್ನ ನಡೆಸ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಇರಾನ್ನ ವಾಯು ಹಾಗೆ ಬಾಹ್ಯಾಕಾಶ ವಿವಿ ಮೇಲೆ ಈ ಅಟ್ಯಾಕ್ ಆಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ತೆಹರಾನ್ನ ಬಾಹ್ಯಾಕಾಶ ವಿವಿ ಮೇಲೆ ಮಿಸೈಲ್ ದಾಳಿ ನಡೆದಿದೆ. ಇಸ್ರೇಲ್ ನಡೆಸಿರುವಂತಹ ಮಿಸೈಲ್ಗಳ ದಾಳಿ ಬಳಿಕ ಆ ಪ್ರದೇಶದಲ್ಲಿ ಬಹಳ ದಟ್ಟವಾದಂತಹ ಹೊಗೆ ಆವರಿಸಿದೆ. ಯೂನಿವರ್ಸಿಟಿ ಕಟ್ಟಡಕ್ಕೆ ಭಾರಿ ಹಾನಿಯಾಗಿರುವಂತಹ ಸಾಧ್ಯತೆ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ದೃಶ್ಯಗಳನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ಇರಾನ್ ಹಾಗೆ ಇಸ್ರೇಲ್ ನಡುವಿನ ಯುದ್ಧ ಆರಂಭ ಆಗಿ ಅಂದರೆ ಅಮೆರಿಕನು ಕೂಡ ಸೇರಿದಂತಹ ಯುದ್ಧ 100 ದಿನ ಪೂರೈಸಿದೆ. ಕಳೆದ ಕೆಲ ದಿನಗಳಿಂದ ಕದನ ವಿರಾಮ ಚಾಲ್ತಿಯಲ್ಲಿತ್ತು. ಲೆಬನಾನ್ ಮೇಲೆ ಇಸ್ರೇಲ್ ಯಾವಾಗ ದಾಳಿಯನ್ನ ತೀವ್ರ ಮಾಡ್ತೋ, ಲೆಬನಾನ್ ಹಾಗೆ ಇಸ್ರೇಲ್ ನಡುವಿನ ಕದನ ವಿರಾಮವನ್ನ ಇಲ್ಲಿ ಎರಡೂ ಕಡೆಯಿಂದ ಉಲ್ಲಂಘನೆ ಆಯಿತು. ಆಗ ಇರಾನ್ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡಬಾರ್ದು ಇಸ್ರೇಲ್ ಅಂತ ಮೇಲಿನ ಮೇಲೆ ಷರತ್ತು ಹಾಕೋದಕ್ಕೆ ಶುರು ಮಾಡಿತು. ಇದೆಲ್ಲ ಕೂಡ ಕದನ ವಿರಾಮ ಮತ್ತೆ ಉಲ್ಲಂಘನೆ ಆಗೋದಕ್ಕೂ ಕೂಡ ಕಾರಣ ಆದಂಥ ಚಟುವಟಿಕೆಗಳಾಗಿತ್ತು. ಈಗ ಮತ್ತೆ ಫುಲ್ ಫ್ಲೆಡ್ಜ್ ಆದಂಥ ವಾರ್ ಇರಾನ್ ಹಾಗೆ ಇಸ್ರೇಲ್ ನಡುವೆ ಶುರುವಾಗಿದೆ. ನಿನ್ನೆ ರಾತ್ರಿ ಇಸ್ರೇಲ್ ಮೇಲೆ ಇರಾನ್ ಮಿಸೈಲ್ಗಳ ಸುರಿಮಳೆಗೈದಿದೆ. ಇದರಿಂದ ಇಸ್ರೇಲ್ನಲ್ಲಿ ಹಲವು ಕಡೆ ಹಾನಿ ಆಗಿದೆ ಅಂತಲೂ ಕೂಡ ರಿಪೋರ್ಟ್ ಆಗ್ತಾ ಇದೆ. ಈಗ ಇಸ್ರೇಲ್ನ ಸರದಿ ಇಸ್ರೇಲ್ ಇರಾನ್ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ದಾಳಿಯನ್ನ ಇದೀಗ ನಡೆಸಿದ್ದು, ಕೆಲ ಯೂನಿವರ್ಸಿಟಿಗಳು ಕೂಡ ಸೇರಿದ ಹಾಗೆ ವಾಯುನೆಲೆಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗ್ತಾ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಅಕ್ಕಪಕ್ಕದ ಕೆಲ ದೇಶಗಳ ಮೇಲೂ ಕೂಡ ಇರಾಕ್ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಟ್ಯಾಕ್ ಆಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಇರಾನ್ ಇಲ್ಲಿ ಅಮೆರಿಕದ ನೆಲೆಗಳನ್ನ ಗುರಿಯಾಗಿಸಿ ಇರಾಕ್ ಮೇಲೆ ಅಟ್ಯಾಕ್ ಮಾಡಿದೆ. ಕುವೈಟ್ ಮೇಲೂ ಕೂಡ ಅಟ್ಯಾಕ್ ಆಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಹೀಗೆ ಕೊಲ್ಲಿ ರಾಷ್ಟ್ರಗಳು ಮತ್ತೊಮ್ಮೆ ಇದೀಗ ಯುದ್ಧದ ಸನ್ನಿವೇಶಕ್ಕೆ ದೂಡದಂತಾಗಿದೆ. ಹೀಗಾಗಿ ಇಡೀ ವಿಶ್ವಕ್ಕೆ ಈ ಯುದ್ಧದ ಪರಿಣಾಮ ಮತ್ತೊಮ್ಮೆ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ತಟ್ಟಿದ್ರೂ ಆಶ್ಚರ್ಯ ಇಲ್ಲ. ಈಗ ಯಾವ ಹಂತದಲ್ಲಿದೆ ಯುದ್ಧ ಅಂತಂದ್ರೆ ಅಮೆರಿಕ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೆ ಶಾಂತಿ ಕಾಪಾಡಿ ಅಂತ ಹೇಳ್ಕೊಂಡು. ಇಸ್ರೇಲ್ ಮೇಲೆ ಪ್ರತಿದಾಳಿ ನಡೆಸೋದಕ್ಕೆ ಇರಾನ್ ಕೂಡ ಸಜ್ಜಾಗಿದ್ದು ಮುಂಜಾಗ್ರತಾ ಕ್ರಮವನ್ನ ಇಸ್ರೇಲ್ ಸರ್ಕಾರ ಕೈಗೊಳ್ತಾ ಇದ್ದು ಇಸ್ರೇಲ್ನಾದ್ಯಂತ ಶಾಲಾ ಕಾಲೇಜುಗಳು ಬಂದ್ ಆಗ್ತಾ ಇವೆ ಅಂತೇಳಿ ತಿಳಿದು ಬರ್ತಾ ಇದೆ. ಇಸ್ರೇಲ್ನಲ್ಲೆಲ್ಲ ಬಹಳ ವ್ಯವಸ್ಥೆ ಇದೆ, ಬಂಕರ್ ವ್ಯವಸ್ಥೆ ಎಲ್ಲ ಬಹಳ ಜೋರಾಗಿದ್ದು ಈ ಏನಾದರೂ ಅಟ್ಯಾಕು ಮತ್ತೊಂದು ಆದಂತಹ ಸಂದರ್ಭದಲ್ಲಿ ತರಗತಿಗಳು ಕಚೇರಿಗಳನ್ನೆಲ್ಲವೂ ಕೂಡ ಈ ಬಂಕರ್ಗಳಿಗೆ ಶಿಫ್ಟ್ ಮಾಡೋದಕ್ಕೆಲ್ಲ ಅವಕಾಶ ಇದೆ. ಆದರೆ ಇರಾನ್ ಬಹಳ ಭೀಕರವಾದಂತಹ ದಾಳಿಯನ್ನ ನಡೆಸೋದಕ್ಕೆ ಇದೀಗ ಸಿದ್ಧತೆಯಲ್ಲಿ ತೊಡಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ರಿಸ್ಕ್ ತೆಗೆದುಕೊಳ್ಳೋಕೆ ಮುಂದಾಗ್ತಾ ಇಲ್ಲ ಇಸ್ರೇಲ್. ಹಲವು ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಹೇಳಿ ಕೇಳಿ ಇರಾನ್ನ ಯೂನಿವರ್ಸಿಟಿ ಮೇಲೆ ಅಟ್ಯಾಕ್ ಮಾಡಿರುವಂತಹ ಕಾರಣಕ್ಕಾಗಿ ಇದು ಬಹಳ ಸಂದರ್ಭದಲ್ಲಿ ಆಗಿದೆ. ಇರಾನ್ನ ಕೆಲ ಯೂನಿವರ್ಸಿಟಿಗಳ ಮೇಲೆ ಅಟ್ಯಾಕ್, ಬಟ್ ಅಲ್ಲಿ ಸೇನಾ ಚಟುವಟಿಕೆಗಳು ನಡೀತಾ ಇತ್ತು ಅಂತ ಹೇಳ್ಕೊಂಡು ಅಮೆರಿಕ ಹಾಗೆ ಇಸ್ರೇಲ್ ವಿವರಣೆಯನ್ನ ಕೊಡುತ್ತವೆ. ಬಹಳ ಮಕ್ಕಳುಗಳು ಕೂಡ ಈಗ ಆಲ್ರೆಡಿ ಇರಾನ್ನಲ್ಲಿ ಮೃತಪಟ್ಟಿರೋದೆಲ್ಲ ನೋಡಿದ್ದೀವಿ. ಈಗ ಇರಾನ್ ಕೂಡ ತನ್ನ ಯೂನಿವರ್ಸಿಟಿ ಮೇಲೆ ಅಟ್ಯಾಕ್ ಮಾಡಿರೋದಕ್ಕೆ ಪ್ರತಿಯಾಗಿ ಇಸ್ರೇಲ್ನ ಶಾಲಾ ಕಾಲೇಜುಗಳನ್ನೇನಾದ್ರು ಟಾರ್ಗೆಟ್ ಮಾಡಿಬಿಡುತ್ತಾ ಅನ್ನುವಂಥ ಭಯ ಇಸ್ರೇಲ್ಗೆ ಕಾಡ್ತಾ ಇರ್ಬೋದು. ಈ ಕಾರಣಕ್ಕಾಗಿನೇ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಲಾಗಿದೆ ಅಂತೇಳಿ ತಿಳಿದು ಬರ್ತಾರೆ.